ಬಿಗ್ ಬಾಸ್. ಈ ಬಿಗ್ ಬಾಸ್ ಅನ್ನೋ ಒಂದು ಶೋ ಏನಿದೆಯಲ್ಲ, ಲೈಕ್ ಅಂದ್ರೆ ಸೀಸನ್ 10 ತಾವಿದ್ರಿ. ಸೀಸನ್ 10 ಮತ್ತೆ 11 ಕಂಪ್ಯಾರಿಸನ್ ಮಾಡೋದಕ್ಕೆ ಹೋದ್ರೆ ಫಸ್ಟ್ ಅದೇನ್ ಅನ್ಸುತ್ತೆ, ಅದ್ರ ಬಗ್ಗೆ ಹೇಳಿ, ಆಮೇಲೆ ನೆಕ್ಸ್ಟ್. ನಾನು ಫಸ್ಟ್ 1 to 9 ಸೀಸನ್ ನೋಡಿದ್ದೆ. ಬಟ್ 10 ಸೀಸನ್ನು ನಾನು ಏನು ಅನ್ಕೊಂಡೋಗಿದ್ದೆ ಆ ಥರ ಇರಲೇ ಇಲ್ಲ. ಅಂದರೆ ಲೈಕ್ ಫಸ್ಟ್ ಹ್ಯಾಪಿ ಬಿಗ್ ಬಾಸ್ ಅಂತ ಹೋಗಿದ್ದು ನಾವು, ಎಂಟ್ರಿ ಕೊಟ್ಟಿದ್ದು. ಚೆನ್ನಾಗಿರುತ್ತೆ ಬಿಡು, ಫುಲ್ ಎಂಜಾಯ್ ಮಾಡಿಕೊಂಡು ಬರೋಣ ಅಂತ, ಅಲ್ಲೇ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ಬರೋಣ ಅಂತ ಹೋಗಿದ್ದು. ಸೊ ಅಲ್ಲೂ ಅಷ್ಟೇ ನಾನು ತುಂಬ ಬ್ಲ್ಯಾಂಕ್ ಆಗಿ ಹೋಗಿದ್ದೆ. ಏನು ಈ ಥರ ಆ ಥರ ಮಾಡ್ಬೇಕು, ಹಿಂಗೆ ಮಾಡಬೇಕು ಅನ್ನೋದು ಏನೂ ಇರಲಿಲ್ಲ. ಎಂಟ್ರಿ ಕೊಟ್ಟಾಗೆಲ್ಲ ಕಂಟೆಸ್ಟೆಂಟ್ಸ್ ಮೀಟ್ ಆದ್ವಿ. ಸೊ ಎಲ್ಲರೂ ನಾರ್ಮಲ್ ಆಗೇ ಇದ್ರು. ಬಟ್ ಆಮೇಲೆ ಗೊತ್ತಾಯಿತು ಫುಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಎಲ್ಲರನ್ನೂ ಅನ್ನೋ ರೀತಿಲಿ. ಸೊ ಅದೇ ಆಟ ಅನ್ನೋದು ನನಗೂ ಗೊತ್ತಾಯಿತು. ಒಂದು ಫಸ್ಟ್ ಸೆಕೆಂಡ್ ವೀಕ್ ನಂಗೆ ಅಷ್ಟು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ, ಏನಾಗ್ತಿದೆ ಏನಿಲ್ಲ. ಯಾಕಂದರೆ ನಾರ್ಮಲಿ ನೀವು ಒಂದು ಹುಡುಗ ಒಂದು ಹುಡುಗಿ ಆದಾಗ ನೀವೊಂದು ಎಲ್ಲರ ಜೊತೆ ಬರ್ತಿರ್ತೀರಾ, ಹೇಗೆ ಏನು ಅಂತ ಗೊತ್ತಿರುತ್ತೆ. ಈ ಒಂದು ಗಂಡು ಹೆಣ್ಣು ಅಂತಂದಾಗ ನಿಮ್ಮ ಜರ್ನಿನೇ ಬೇರೆ ಇರುತ್ತೆ. ಬಟ್ ನಮ್ಮ ಜರ್ನಿ ತುಂಬ ಡಿಸ್ಕ್ರಿಮಿನೇಟ್ ಆಗಿ ಬಂದಿರ್ತೀವಿ. ನಾವು ನಮ್ಮತನ, ನಮ್ಮ ಒಂದು ವ್ಯಕ್ತಿತ್ವ ಸಮಾಜದಲ್ಲಿ ಗುರುತಿಸ್ಕೋಬೇಕು ಅಂತ ಇರುತ್ತೆ. ಅಲ್ಲಿ ನಾವು ಹೋದಾಗ ನನಗೆ ಒಂದು ಇರುತ್ತಲ್ಲ, ಒಂದು ಪ್ರೀತಿ ಹಂಬಲ್ಸ್ ಹೋಗಿರ್ತೀವಿ. ಓಕೆ, ನಂಗೆ ಎಲ್ಲರೂ ಇಷ್ಟಪಡಬೇಕು, ಚೆನ್ನಾಗಿರ್ಬೇಕು, ಒಂದು ಮನೆ ಅಂದಮೇಲೆ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ಹೋಗಿದ್ದೆ. ಬಟ್ ಅಲ್ಲಿ ಟಾರ್ಗೆಟ್ ಮಾಡ್ತಿರ್ತಾರೆ. ಅವಾಗ ಗೊತ್ತಾಯಿತು ದಿಸ್ ಈಸ್ ಬಿಗ್ ಬಾಸ್ ಅಂತ. ಸೊ ಒಂದು ಒಳ್ಳೆ ಜರ್ನಿ. ಅಲ್ಲಿ ಉತ್ತಮ ತಗೊಂಡೆ, ಸರ್ ಜೊತೆ ಕಿಚ್ಚನ ಚಪ್ಪಾಳೆ ತಗೊಂಡ್ವಿ. ಲೈಕ್ ಸೀಸನ್ 10 ಥರ ಅದು ಮತ್ತೆ ಬರಲ್ಲ ಅನ್ಸುತ್ತೆ. ಯಾಕಂದ್ರೆ ನಾನು ಎಲ್ಲೇ ಹೋಗ್ಲಿ, ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಲಿ, ಜನ ಹೇಳೋದು ಬಿಗ್ ಬಾಸ್ ಸೀಸನ್ 10 ದಿ ಬೆಸ್ಟ್ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ನಮ್ಮ ಸೀಸನಲ್ಲಿ ನಾನು ನೋಡಿರೋ ಪ್ರಕಾರ ಯಾರು ಅಷ್ಟು, ಎಲ್ಲರೂ ಅವ್ರ ತನದಲ್ಲಿದ್ರು, ಅವ್ರ ವ್ಯಕ್ತಿತ್ವದಲ್ಲಿದ್ರು. ಅವರು ಡ್ರಾಮಾ ಮಾಡಿದಾರೋ ಏನು ಮಾಡಿದಾರೋ, ಬಟ್ ಏನೇ ಮಾಡಿದ್ರು ನನಗೆ ಗೊತ್ತಾಗ್ತಿತ್ತು ಅದು. ಯಾಕಂದ್ರೆ 24/7 ಜೊತೆಗೆ ಇರ್ತಿದ್ವಿ. 100 days ನಾವು ಜೊತೆಗೆ ಇರ್ತಿದ್ವಿ ಅಂದಮೇಲೆ ಗೊತ್ತಾಗ್ಬಿಡುತ್ತೆ ಯಾರು ನಾಟಕ ಮಾಡ್ತಿದ್ದಾರೆ, ಯಾರು ಟ್ರೂ ಆಗಿಲ್ಲ ಅನ್ನೋ ರೀತಿಲಿ. ಸೊ ನನ್ನ ಪ್ರಕಾರ ಸೀಸನ್ 10 ದಿ ಬೆಸ್ಟ್. ಸೊ ಅಲ್ಲಿ ಕಂಟೆಸ್ಟೆಂಟ್ಸು ಅಷ್ಟೇ ಅವ್ರು ಬೆಸ್ಟ್ ಕೊಟ್ಟು ಒಂದು ಬಿಗ್ ಹಿಟ್ ಅಂತಾನೆ ಅನ್ಬೋದು. ಅದೊಂದು ಬೇಸ್ನ ಕ್ರಿಯೇಟ್ ಮಾಡಿದ್ದು ಸೀಸನ್ 10 ಅಂತ ಹೇಳ್ಬೋದು. ಇವಾಗ TRP ಎಷ್ಟೇ ಚೆನ್ನಾಗಿ ಹೋದ್ರೂ ಲೈಕ್ ಅದೊಂದು ಬೇಸ್. ಇವಾಗ ಒಂದು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಅಷ್ಟೇ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೌಂಡೇಶನ್ ಹಾಕಿದ ಮೇಲೆ ನೀವು ಎಷ್ಟೇ ಬಿಲ್ಡಿಂಗ್ ಕಟ್ಟ್ರಿ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಆ ಪ್ರಕಾರ ನಮ್ಮ ಸೀಸನ್ 10 ಬೇಸ್ ಚೆನ್ನಾಗಿ ಹಾಕ್ಕೊಟ್ಟಿದ್ವಿ, ಹಾಗೆ ಚೆನ್ನಾಗಿ ಹೋಯ್ತು ಅಂತ ಹೇಳಕ್ ಇಷ್ಟ. ನೋಡ್ತಾ ಇದ್ದೀನಿ ಖಂಡಿತ. ನನಗೆ ಮಂಜಾ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ತುಂಬಾ ಎಂಟರ್ಟೈನಿಂಗ್ ಆಗಿದ್ದಾರೆ. ಅವರು ಎಲ್ಲೂ ಗಿವ್ ಅಪ್ ಮಾಡ್ತಿಲ್ಲ. ಲಾಸ್ಟ್ ವೀಕ್ ಒಂದು ಸ್ವಲ್ಪ ಡೌನ್ ಆಗ್ತಿದ್ರು. ಅಲ್ಲಿ ಮನೆ ಒಳಗಡೆ ಹೆಂಗ್ ಅನ್ಸ್ಬಿಡುತ್ತೆ ಗೊತ್ತಾ, ಯಾರೋ ಒಬ್ರು ನಮ್ಮವ್ರಂತ ಬೇಕು ಅಂತ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಮೇ ಬಿ ಅವ್ರ ಮಾತು ಕೇಳ್ತಿರ್ಬೋದು. ಅದು ಬಿಟ್ರೆ ಸರ್ ಹಿಂಟ್ ಕೊಡ್ತಾ ಇದ್ದಾರೆ ಹಿಂಗೆ ಹಂಗೆ ಅಂತ, ಬಟ್ ಅವ್ರಿಗೆಲ್ಲ ಅರ್ಥ ಆಗ್ತಿಲ್ಲ. ಅದು ಒಳಗಡೆ ಅದು ಗೊತ್ತಾಗಲ್ಲ ಏನಾಗ್ತಿದೆ ಏನಿಲ್ಲ ಅಂತ. ಆ ಪ್ರಕಾರ ನೋಡಿದಾಗ ಅವ್ರ ಬೆಸ್ಟ್ನ ಕೊಡ್ತಾ ಇದ್ದಾರೆ. ಮತ್ತೆ ಏನಾದರೂ ಸ್ಟ್ಯಾಂಡ್ ತಗೋಬೇಕು, ಏನಾದ್ರು ಮಾತಾಡಬೇಕು, ಹೇಳಬೇಕು ಅಂದಾಗ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ವಾರ ಚೆನ್ನಾಗಿ ಆಡ್ತಾ ಇದ್ದಾರೆ. ರಜತ್ ಚೆನ್ನಾಗಿ ಆಡ್ತಿದ್ದಾರೆ. ಸ್ವಲ್ಪ ಅವರು ಮಾತಲ್ಲಿ ಸ್ವಲ್ಪ ಇದನ್ನ ಮಾಡಿದ್ರೆ ಈಸ್ ಆಲ್ಸೋ ವೆರಿ ಬೆಸ್ಟ್. ಗೋಲ್ಡ್ ಸುರೇಶ್ ಚೆನ್ನಾಗಿ ಆಡ್ತಾ ಇದ್ರು. ಸೊ ಇನ್ನು ಮೊನ್ನೆ ಹೊರಗಡೆ ಬಂದ್ರು. ಗೋಲ್ಡ್ ಸುರೇಶ್ ಸೂಪರ್ ಆಗಿ ಆಡಿದ್ರು. ಅವ್ರದ್ದು ವೇರಿಯೇಷನ್ಸ್ ಇತ್ತು, ಬಟ್ ಇವಾಗ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಕ್ಯಾಪ್ಟನ್ ಆಗಿದ್ರು. ಅಷ್ಟು ಕಾಲು ನೋವಿದ್ರು ಅವ್ರ ತನನ ಬಿಡದೆ ದಿ ಬೆಸ್ಟ್ ಕೊಡ್ತಾ ಇದ್ರು. ಬಟ್ ಅವರು ಏನೋ ಒಂದು ಪ್ರಾಬ್ಲಮ್ಸ್ ಇಂದ ಅವ್ರು ಹೊರಗಡೆ ಬಂದು ಮತ್ತೆ ಮೇ ಬಿ ಹೋಗ್ಬೋದು ಅನ್ಸುತ್ತೆ ಒಳಗಡೆ. ಹನುಮಂತ್ ಅವರು ಸೂಪರ್ ಆಗಿ ಆಡ್ತಿದ್ದಾರೆ, ಸಖತ್ತಾಗಿ ಟಾಂಗ್ ಕೊಡ್ತಾ ಇದ್ದಾರೆ. ಅವರು ಯಾರೇ ಏನೇ ಹೇಳಿ ಅಲ್ಲಿ ಬಾಯಿ ಮುಚ್ಚೋದಿದೆ ಅಲ್ಲ, ಒಂದೊಂದ್ಸತಿ ತುಂಬಾ ವಾದ ಮಾಡ್ಬೇಕಂತ ಏನಿಲ್ಲ, ಅವರು ಹೇಳೋ ಒಂದು ಟಕ್ ಅಂತ ಒಂದು ಮಾತಿಗೆ ಸ್ಟಾಪ್ ಆಗ್ಬಿಡುತ್ತೆ, ಅಲ್ಲಿ ಕಾನ್ವರ್ಸೇಷನ್ ಸ್ಟಾಪ್ ಆಗ್ಬಿಡುತ್ತೆ. ಆ ಒಂದು ಟೆಕ್ನಿಕ್ ಅವರಲ್ಲಿದೆ. ಅಷ್ಟು ಸುಲಭ ಅಲ್ಲ ಅದು. ಈಸ್ ಅ ವೆರಿ ಕ್ಲೆವರ್, ತುಂಬಾ. ಸೊ ನಾವ್ ಅನ್ಕೊಂಡಂಗಿಲ್ಲ, ಈಸ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನ್. ಒಳಗಡೆಯವರೇ ಕೆಲವೊಂದ್ಸಾರಿ ಅವನನ್ನ ಈ ರೀತಿ ಎಲ್ಲ ಕೆಲವೊಂದ್ಸಾರಿ ಅಂದಿಸಿದ್ದಾರೆ.
ಹೌದು. ಅವ್ನು ನೋಡಿದ್ರೆ ಅಲ್ಲ ಕರ್ಕೊಂಡ್ ಅಲ್ಲಿ ಬರಕ್ ಅನ್ಸುತ್ತಾ? ಅಲ್ಲ ಆಗತ್ತೆ. ಈಗ ನನಗೂ ಹೆಸರು ಕನ್ಫ್ಯೂಷನ್ ಇದೆಯಾ ಹಾಗೆ ಹೀಗೆ ಅಂತ. ಸೊ ಅಲ್ಲಿ ಈಗ ನೋಡಿ ಶಿಶಿರ್ ಅವ್ರಿಗೆ ಸುಮ್ಮನೆ ಜೊಲ್ಲ ಅಂತ ಹೇಳಿದ್ರು, ಪಾಪ ಅವ್ರು ಆತರ ಅಲ್ಲ. ಎಲ್ಲರೂ ಅವ್ರವ್ರ ಕಂಫರ್ಟ್ ಝೋನ್ ನ ನೋಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಆತರ ಒಂದು ಟೈಟಲ್ ಅಂತ ಕೊಟ್ಬಿಡ್ತಾರೆ. ಹೌದು. ಬಟ್ ಹಂಗಿರಲ್ಲ ಅವರು. ಅಲ್ಲಿ ಒಂದು ಕಂಫರ್ಟ್ ಝೋನ್ ಅಂತ ಹೋಗೋದು. ಇವಾಗ ಆಸ್ ಅ ಫ್ರೆಂಡ್ ಆಗಿ ನಾನ್ ನಿಮ್ ಜೊತೆ ಬಂದಾಗ ಒಂದು ಫ್ರೆಂಡ್ ಅಂತ ಬರ್ತೀವಿ. ಹಂಗಂತ ನೀವು ಬೇರೆ ಪಟ್ಟ ಕೊಟ್ಟಾಗ ಅದು ಚೆನ್ನಾಗಿರಲ್ಲ. ಅದು ಅಲ್ಲಿ ಒಂದು ಪ್ಯೂರ್ ಫ್ರೆಂಡ್ಶಿಪ್ ನ ನೋಡ್ಬೇಕಾಗತ್ತೆ ಯಾರಾದ್ರೂ ಅಷ್ಟೇ. ಸೊ ಹಾಗೆ